आप मन की और दिमाग की शांति के लिए गुरुजी के साथ मेडिटेशन के लिए सज हो जाइए। For various things, as I mentioned, you just listen to me gently, lightly. You don't have to follow any big instructions. Just relax and just listen, that's all. ಆರಾಮಾಗಿ ಕುತ್ಕೊಂಡು ಸಹಜವಾಗಿರಿ, ಏನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಬೇಡ. ಕಣ್ಣುಗಳು ಮುಚ್ಚಿರಲಿ, ಶರೀರವನ್ನು ಸಡಿಲಬಿಡಿರಿ. ರಿಲ್ಯಾಕ್ಸ್ ಯುವರ್ ಬಾಡಿ ಆ್ಯಂಡ್ ಯುವರ್ ಐಸ್ ಕ್ಲೋಸ್ಡ್. ಹ್ಯಾವ್ ಎ ಬಿಗ್ ಸ್ಮೈಲ್ ಆನ್ ಯುವರ್ ಫೇಸ್. ಅಲ್ಲಿ ಒಂದು ಮುಗುಳ್ನಗೆ ಇರಲಿ. ಟೇಕ್ ಎ ಡೀಪ್ ಬ್ರೆತ್ ಇನ್. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ ಮೂಗಿನಿಂದ, ಮತ್ತೆ ಬಾಯಿಂದ ಬಿಡೋಣ. ಮತ್ತೊಮ್ಮೆ once more, take a deep breath in, hold the breath, and then breathe out. Become aware of your whole body. ನಿಮ್ಮ ಶರೀರದ ಬಗ್ಗೆ ನೀವು ಗಮನವನ್ನು ಹರಿಸಿ. ನಾವು ಹುಟ್ಟಿದಾಗ 2 ಕಿಲೋ 2.5 ಕಿಲೋ ಮಾತ್ರ ಇದ್ದವು. ಇವತ್ತು ನಾವು 60, 70, 80 ಕಿಲೋ ಆಗಿದ್ದೀವಿ. ಇದನ್ನು ಸ್ಮರಿಸೋಣ. Become aware of the weight of your body, whatever it is, 70, 80, 90 kilos. We came into this world weighing just 2 kilos. Today we weigh 60, 70 kilos. In another 20, 30, 40, 50 years, this body will go back to the earth. ಇನ್ನು 30-40 ವರ್ಷಗಳ ನಂತರ ಈ ಶರೀರವು ಮರಳಿ ಈ ಪೃಥ್ವಿಗೆ ಹೋಗ್ಬಿಡ್ತದೆ. ನಮಗೆ ಸಿಕ್ಕಿರ್ತಕ್ಕಂಥ ಅತಿ ಅಮೂಲ್ಯವಾದ ಉಡುಗೊರೆ ಅಂದರೆ ನಮ್ಮ ಶರೀರ. The most precious gift we have in our life is our own body. Let us honor our own body. There are 30 trillion cells in our body. ಮೂವತ್ತು ಲಕ್ಷ ಕೋಟಿ ಅಣುಗಳು ಇವೆ ನಮ್ಮ ಶರೀರದಲ್ಲಿ. Honor your own body. Take your attention to your feet. ಕಾಲ್ಗಳ ಕಡೆಗೆ ನಮ್ಮ ಗಮನವನ್ನು ತೆಗೆದುಕೊಂಡು ಹರಿಸೋಣ. ಪಾದಗಳಿಗೆ ಗಮನವನ್ನು ಹರಿಸೋಣ. ಕಾಲು, ಮಂಡಿ, ತೊಡೆ. Slowly take your attention from the feet to the knees, thighs, hips, the back, your arms, the thorax region, ಶರೀರದ ಮಧ್ಯಭಾಗ, ಭುಜ, ತೋಳು, ಮುಖ, ಇಡೀ ಶರೀರ. ಇದು ಒಂದು ಅದ್ಭುತವಾದ ಉಡುಗೊರೆಯಾಗಿದೆ ನಮಗೆ. Your body is a precious gift to you. Let us honor our own body. ಈ ಶರೀರ ಜೀವಂತವಾಗಿರಬೇಕಿದ್ರೆ ಗಾಳಿ ಬೇಕು. ನಮ್ಮ ಒಳಗೂ ಹೊರಗೂ ವಾಯು ತತ್ವವಿದೆ. ಮುಖ್ಯ ಪ್ರಾಣ ಇದ್ದಾನೆ. ಆ ಮುಖ್ಯ ಪ್ರಾಣ ರೂಪವಾದ ವಾಯು ತತ್ವವನ್ನು ಮನಸ್ಸಿನಲ್ಲಿ ಸ್ಮರಿಸೋಣ. There is air inside and outside of us.
Like fish in the water, we are in air. And this prana is keeping our body alive. Let's be grateful to the prana. Let's take a deep breath in and we'll chant Om. Om. You are grateful for your own body. ನಮ್ಮ ಶರೀರಕ್ಕಾಗಿ ನಾವು ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸೋಣ. ಈಗ ನಾವು ಈ ನೆಲವನ್ನು ಸ್ಮರಿಸೋಣ. ಈ ಭೂಮಿ ತತ್ವದಿಂದ ನಮಗೆ ಎಲ್ಲವೂ ಉಂಟಾಗ್ತಾ ಇದೆ. ನಮಗೆ ಇದೇ ಆಧಾರ. ಲೆಟ್ಸ್ ರಿಮೆಂಬರ್ ದ ಮದರ್ ಅರ್ತ್. ದಟ್ ಈಸ್ ದ ಬೇಸಿಸ್ ಆಫ್ ಅವರ್ ಎಕ್ಸಿಸ್ಟೆನ್ಸ್. Let's feel gratitude to the earth and express the gratitude by saying Om. Om. ಜಲವೇ ಜೀವನ. ಜಲ ಇಲ್ಲದಿದ್ದರೆ ಜೀವನ ಇಲ್ಲ. ನಮ್ಮ ಶರೀರದಲ್ಲಿ 60% ಜಲತತ್ವ ಇದೆ. ಈ ನೆಲದ ಕೆಳಗೆ, ನೆಲದ ಮೇಲೆ, ಆಕಾಶದಲ್ಲಿ ಎಲ್ಲ ಕಡೆಯೂ ಜಲತತ್ವವಿದೆ. ಜಲತತ್ವವನ್ನು ಸ್ಮರಿಸೋಣ, ನಮನ ಮಾಡೋಣ ಓಂಕಾರದ ಧ್ವನಿಯೊಂದಿಗೆ. The water element is essential for life to exist, and 60% of our body is all water element. Remember the water element under the ground, above, and in the sky. Let's honor the water element by chanting Om. Let's take another deep breath in. ಸೂರ್ಯ ಇಲ್ಲದಿದ್ದರೆ ಪೃಥ್ವಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಶಾಖ ಇಲ್ಲದಿದ್ದರೆ ಜೀವನವಿಲ್ಲ, ಸಸ್ಯಗಳಿರೋದಿಲ್ಲ. ಈ ಎಲ್ಲದಕ್ಕೂ ಕಾರಣಭೂತವಾಗಿರ್ತಕ್ಕಂಥ ಸೂರ್ಯ ದೇವನನ್ನು ಸ್ಮರಿಸೋಣ. ನಮ್ಮ ಶರೀರದಲ್ಲಿ ಅಗ್ನಿ ತತ್ವವಿದೆ, ಆ ಕಾರಣ ನಾವು ಜೀವಂತವಾಗಿದ್ದೀವಿ. ದೇರ್ ಈಸ್ ಫೈರ್ ಎಲಿಮೆಂಟ್ in this universe, which this cannot exist. The sun is responsible for our existence. Let us give thanks to the sun and the Agni Tattva, the fire element, by saying Om. Let's take a deep breath in. ನೀರಿನಲ್ಲಿ ಮೀನಿದ್ದ ಹಾಗೆ ಗಾಳಿಯಲ್ಲಿ ನಾವಿದ್ದೇವೆ. ನಮ್ಮ ಒಳಗೂ ಹೊರಗೂ ವಾಯುತತ್ವವಿದೆ. ಈ ವಾಯುತತ್ವವನ್ನು ಸ್ಮರಿಸುತ್ತಾ ನಮ್ಮ ಕೃತಜ್ಞತೆಯನ್ನು ವಾಯುತತ್ವಕ್ಕೂ ಸಮರ್ಪಿಸೋಣ. ಲೆಟ್ ಅಸ್ ಆನರ್ ದ ಏರ್ ಎಲಿಮೆಂಟ್. ಟೇಕ್ ಎ ಡೀಪ್ ಬ್ರೆತ್ ಇನ್.
ಈಗ ನಿಮ್ಮ ವಂಶ ವೃಕ್ಷವನ್ನು ನೆನಪಿಗೆ ತೆಗೆದುಕೊಂಡು ಬನ್ನಿ. ನಿಮ್ಮ ಮುತ್ತಾತ ಮುತ್ತಜ್ಜಿ, ನಿಮ್ಮ ತಾತ ಅಜ್ಜಿ, ನಿಮ್ಮ ತಂದೆ ತಾಯಿ, ಇವರೆಲ್ಲರ ಯೋಗದಾನದಿಂದನೇ ನೀವು ಇಲ್ಲಿದ್ದೀರಾ. ಅವರೆಲ್ಲರಿಗೂ ಮನಸ್ಸಿನಲ್ಲಿ ಈ ಸಂಕ್ರಾಂತಿಯ ದಿನ ನಮನವನ್ನು ಮಾಡೋಣ. ಥಿಂಕ್ ಆಫ್ ಆಲ್ ಯುವರ್ ಆ್ಯನ್ಸಿಸ್ಟರ್ಸ್, ಯುವರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, your father, mother, grandparents. Let's say our thanks to them on this auspicious day of Sankranti. Let us acknowledge their contribution to your existence. Let's take a deep breath in. ಶರೀರ ಹಾಗೂ ಪರಿಸರದ ಬಗ್ಗೆ ಎಚ್ಚೆತ್ತುಕೊಳ್ತಾ ಮುಗುಳ್ನಗುತ್ತಾ ವಿಶ್ರಾಮ ಮಾಡೋಣ. ಕೀಪ್ ಎ ಬಿಗ್ ಸ್ಮೈಲ್ ಆನ್ ಯೋರ್ ಫೇಸ್ and relax. Allow the smile to percolate through the whole body. And let's take another deep breath in. And as you breathe out, you may gently open your eyes. ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡುತ್ತಿದ್ದ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಬಹುದು. ಚೆನ್ನಾಗಿತ್ತಾ? अच्छा लगा? That's good. Just imagine how long you meditated. 25 ನಿಮಿಷ ಮಾಡಿದ್ದೀರಾ ಧ್ಯಾನ. Did you feel the time? ಎಷ್ಟು ಜನ ಗೊತ್ತಾಗ್ಲಿಲ್ಲ 25 ನಿಮಿಷ ಮಾಡಿದ್ದು? ಸೊ ದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು. ಯು ನೋ, ಮೆಡಿಟೇಷನ್ ಈಸ್ ಲೈಕ್ ಮೆಂಟಲ್ ಹೈಜೀನ್. You see, today one fourth of the world's population is suffering from mental challenges, illness. World Health Organization says 1 in every 4 person is mentally not okay. So meditation is the answer. Yeah, that is the reason 192 countries came together to declare World Meditation Day on December 21st. ಮೊದಲೆಲ್ಲ ಹೋಗ್ತಿದ್ದಾಗ ನಾವು 40 ವರ್ಷದ ಹಿಂದೆ ಮೆಡಿಟೇಷನ್ ಅಂದ್ರೆ ಇವರೆಲ್ಲ ಯಾರೋ ಗೊಡ್ಡು ಅಭ್ಯಾಸ ಮಾಡ್ತಕ್ಕಂಥ ಯಾರೋ ಸಾಧು ಸಂತರದು ಕೆಲಸ, ನಮ್ದಲ್ಲ ಅಂತ ಜನ ಅಂದ್ಕೊಳ್ಳೋರು. ಇವತ್ತು ಇಡೀ ಪ್ರಪಂಚ ಧ್ಯಾನದ ಪ್ರಮುಖ. ಆದ್ದರಿಂದ ನಾವು ನಮ್ಮದೇ ಆಗಿರ್ತಕ್ಕ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ ಅಂದ್ಕೊಂಡು ನಾವು ಕೂತಿರ್ಕೊಡ್ದು. ನಮ್ಮಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ 5ರಷ್ಟು ಹೆಚ್ಚಾಗತ್ತಂತೆ. ಅದರಿಂದ 5 times ಇಮ್ಯೂನ್ ಸಿಸ್ಟಮ್ ಗೆಟ್ಸ್ ಬೂಸ್ಟೆಡ್ ಬೈ ಮೆಡಿಟೇಷನ್. ಇನ್ನೂ ತುಂಬ ಬೆನಿಫಿಟ್ಸ್ ಇದೆ, 100 ಬೆನಿಫಿಟ್ಸ್ ಇದೆ. ಅದೆಲ್ಲ ನೋಡಿನೇ ಇವಾಗೆಲ್ಲ ಅಷ್ಟೊಂದು ದೇಶದವರು ಮೆಡಿಟೇಷನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ಎಲ್ಲರೂ ಮಾಡ್ತೀರಾ? ಈ ಆ್ಯಪ್ ಇದೆ ನೋಡಿ, ಆ್ಯಪಲ್ಲಿ ನಮ್ಮದಿದೆ, ಒಂದು ಸತ್ವ ಆ್ಯಪ್ ಒಂದಿದೆ, ಇವೆಲ್ಲ ಇದೆ. ಅದರಲ್ಲಿ ನೀವು ಸುಮ್ಮನೆ ಫ್ರೀ ಆ್ಯಪ್ ಅದು ಆನ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಹಾಕ್ಕೊಂಬಿಟ್ಟು ಬರೀ ಈಸಿಯಾಗಿ ಮೆಡಿಟೇಷನ್ಗೆ ಹೋಗ್ಬೋದು. ಈ ಥರ ದಿನ ಒಂದು 10-15 ನಿಮಿಷ, 15-20 ನಿಮಿಷ ಮಾಡ್ಕೋತಾ ಬನ್ನಿರಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ.
ಮತ್ತು ಈ ಡ್ರಗ್ಸ್ಗೆಲ್ಲ ಇದೇ ದೊಡ್ಡ ಒಂದು ಇದು, ಧ್ಯಾನ ಮಾಡಿದವ್ರು ತನ್ನಷ್ಟು ತಾನೇ ಬಿಟ್ಬಿಡ್ತಾರೆ ಎಲ್ಲ ಡ್ರಗ್ಸ್ ಎಲ್ಲ. ಆ ಕಡೆನೇ ಹೋಗೋದಿಲ್ಲ. ಆಯ್ತಲ್ಲ, 4 ಪ್ರಶ್ನೆನಾ?